ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ನಿನ್ನೆ ರಾತ್ರಿ ಯಲ್ಲಮ್ಮನ ದೇವಸ್ಥಾನದ ದರ್ಶನ ಪಡೆದು ಕಪಿಲೇಶ್ವರ ಮಂದಿರದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದು ಸಂತೋಷ ತಂದಿದೆ ಎಂದು ಸಿಟಿ ರವಿ ಪತ್ನಿ ಪಲ್ಲವಿ ಹೇಳಿದ್ದಾರೆ. ಶನಿವಾರ ಬೆಳಗಾವಿಯಲ್ಲಿ ಮಾತನಾಡಿದ್ರು. ಕಪಿಲೇಶ್ವರ ದೇವಸ್ಥಾನಕ್ಕೆ ತನ್ನದೇ ಆದ ಇತಿಹಾಸವಿದೆ. ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಎಂದು ಬೇಡಿಕೊಂಡಿದ್ದೇವೆ ಎಂದಿದ್ದಾರೆ. ಹೌದು, ನನಗೆ ತುಂಬಾ ವರ್ಷದಿಂದ ನಮ್ಮ ಮನೆಯಲ್ಲಿ ಅಧಿವೇಶನಕ್ಕೆ ಬಂದಾಗ ನಾನು ಯಾವಾಗ್ಲೂ ಹೇಳ್ತಿದ್ದೆ, ನೀವು ಅಲ್ಲಿದ್ದಾಗ ನನಗೆ ಹೇಳಿ ನಾನು ಯಲ್ಲಮ್ಮನ ದರ್ಶನಕ್ಕೆ ಬರ್ತೀನಿ ಅಂತ. ಬಟ್ ಅವಕಾಶ ಆಗಿರ್ಲಿಲ್ಲ. ಇವತ್ತು ತಾಯಿ ಕರೆಸ್ಕೊಂಡಿದ್ದಾಳೆ. ತಾಯಿ ಸನ್ನಿಧಿಗೆ ಬಂದು ಅವಳಗತ್ರ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಬೇಡ್ಕೊಂಡಿದೀವಿ. ಸೊ ಕಪಿಲೇಶ್ವರನ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಇಷ್ಟು ಒಳ್ಳೆ ಪೂಜೆ ಶುಭ ಮುಂಜಾನೆ ನಮ್ಗೆ ಕಪಿಲೇಶ್ವರನ್ ದರ್ಶನ ಆಗಿದೆ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ, ಆ ಕಪಿಲೇಶ್ವರ ಎಲ್ಲರನ್ನೂ ಕಾಪಾಡ್ಲಿ ಅಂತ ಹೇಳಿ ಹೇಳ್ತೀವಿ. ನಮ್ಮ ಮನೆಯವ್ರ ಮೇಲೆ ಆರೋಪ ಬಂದಿತ್ತು, ಇಲ್ಲೇ ಇದೆ ಬೆಳಗಾವದಲ್ಲಿ ಮೇಲೆ ಅನೇಕ ಆರೋಪ ಬಂದಾದ್ಮೇಲೆ ಇಡೀ ಬೆಳಗಾವಿ ಜಿಲ್ಲೆ ಸುತ್ತಾಕಿಸಿದ್ರು. ಆ ನಿಟ್ಟಿನಲ್ಲಿ ಇವತ್ತು ದೇವಸ್ಥಾನ ಇದು ನಮ್ಮ ಪಕ್ಷದ ಎಲ್ಲಾ ಬಿಜೆಪಿ ಕಾರ್ಯಕರ್ತರ ಅಪೇಕ್ಷೆ ಆಗಿತ್ತು. ನೀವು ಒಂದ್ಸಲ ಬನ್ನಿ, ಕುಟುಂಬ ಸಮೇತ ಬನ್ನಿ ಅಂತ ಕರೆದಿದ್ರು. ಸೊ ಅವರ ಅಪೇಕ್ಷೆ ಮೇರೆಗೆ ನಾವಿಲ್ಲಿ ಬಂದು ಪೂಜೆ ಮಾಡಿಸಿ ದರ್ಶನ ಪಡೆದಿದ್ವಿ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.